ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ವಿಜ್ಞಾನದ ಅಧ್ಯಾಯಗಳನ್ನು ನೋಡ್ಕೊಳ್ತಾ ಹೋಗುವ. ಇದು ಮೊದಲನೇದಾಗಿ 6ನೇ ತರಗತಿಯ ವಿಜ್ಞಾನ ಅಧ್ಯಾಯ 1 ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಎನ್ನುವಂಥ ಪಾಠ. ಈ ವಿಜ್ಞಾನದ ಅಧ್ಯಾಯಗಳು HSTR, ಆಮೇಲೆ GPSTR, ಆಮೇಲೆ TET KRTETಯಲ್ಲೂ ಕೂಡ ಉಪಯೋಗ ಆಗುವಂತೆ ಎಲ್ಲ ಅಧ್ಯಾಯಗಳನ್ನು ಕವರ್ ಆಗೋ ರೀತಿಯಲ್ಲಿ ನೋಟ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಎನ್ನುವಂಥ ಅಧ್ಯಾಯ. ಎಲ್ಲ ಜೀವಿಗಳಿಗೆ ಒಂದೇ ರೀತಿಯ ಆಹಾರ ಬೇಕು ಎಂದು ನೀವು ಕಂಡುಕೊಂಡಿದ್ದೀರಾ ಅನ್ನೋ ಪ್ರಶ್ನೆ ಕೇಳಿದರೆ, ಇಲ್ಲ, ಎಲ್ಲ ಜೀವಿಗಳ ಆಹಾರ ಅವಶ್ಯಕತೆಗಳು ಬದಲಾಗುತ್ತವೆ. ಆಹಾರದ ಅವಶ್ಯಕತೆಗಳ ಆಧಾರದ ಮೇಲೆ ಜೀವಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಎಲ್ಲ ಜೀವಿಗಳಿಗೂ ಒಂದೇ ರೀತಿಯ ಆಹಾರದ ಅವಶ್ಯಕತೆ ಇಲ್ಲ. ಇಲ್ಲಿ ಜೀವಿಗಳ ಒಂದು ಅವಶ್ಯಕತೆಗಳಿಗೆ ಅನುಗುಣವಾಗಿ ಆಹಾರಗಳಲ್ಲಿ ಕೂಡ ಅವಶ್ಯಕತೆಗಳು ಇರ್ತವೆ. ಬೇರೆ ಬೇರೆ ರೀತಿಯ ಆಹಾರಗಳನ್ನು ತೆಗೆದುಕೊಳ್ತವೆ. ಈ ರೀತಿಯ ಆಧಾರವಾಗಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳು ಅಂತ ಜೀವಿಗಳನ್ನು ಆಹಾರದ ಅವಶ್ಯಕತೆಗೆ ಆಧಾರದ ಮೇಲೆ ವರ್ಗಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಸಸ್ಯಾಹಾರಿಗಳು ಅಂತ ಹೇಳಿದ್ರೆ ಈ ಪ್ರಾಣಿಗಳು ಸಸ್ಯಗಳು ಅಥವಾ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುವಂಥವು. ಉದಾಹರಣೆಗೆ ಹಸು, ಆನೆ, ಮೊಲ, ಕುದುರೆ ಇತ್ಯಾದಿಗಳು. ಹಾಗೆ ಮಾಂಸಾಹಾರಿಗಳು ಅಂದರೆ ಈ ಪ್ರಾಣಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಉದಾಹರಣೆಗೆ ಸಿಂಹ, ಹುಲಿ, ಹಲ್ಲಿ ಇತ್ಯಾದಿಗಳು. ಇವುಗಳು ಇನ್ನೊಂದು ಪ್ರಾಣಿಯ ಮಾಂಸವನ್ನು ತಿಂದು ಬದುಕುವಂತಹ ಪ್ರಾಣಿಗಳು. ಹಾಗಾಗಿ ಇವುಗಳನ್ನು ಮಾಂಸಾಹಾರಿಗಳು ಅಂತ ಕರೀತಾರೆ. ಆಮೇಲೆ ಮಿಶ್ರಹಾರಿಗಳು, ಹೆಸರೇ ಹೇಳುವಂತೆ ಈ ಪ್ರಾಣಿಗಳು ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನ ತಿನ್ನುತ್ತವೆ. ಉದಾಹರಣೆಗೆ ನಾಯಿ, ಬೆಕ್ಕು, ಕಾಗೆ ಇತ್ಯಾದಿಗಳು. ಇವು ಸಸ್ಯಗಳನ್ನು ಕೂಡ ತಿಂತವೆ, ಆಮೇಲೆ ಪ್ರಾಣಿಗಳನ್ನು ಕೂಡ ತಿಂತವೆ. ಹಾಗಾಗಿ ಇವುಗಳನ್ನು ಮಿಶ್ರಹಾರಿಗಳು ಅಂತ ಕರೀತಾರೆ. ಇಲ್ಲಿ ಪ್ರಾಣಿಗಳಲ್ಲಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳು ಅಂತ 3 ವಿಧಗಳು ಇವೆ. ಇಲ್ಲಿ ಕೇಳುವಂಥ ಪ್ರಶ್ನೆಗಳು ಅಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಪ್ರಾಣಿಗಳನ್ನು ಮಿಕ್ಸ್ ಆಗಿ ಕೂಡ ಕೇಳ್ಬೋದು. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಹಾರಿಗಳನ್ನ ಮಿಕ್ಸ್ ಆಗಿ ಕೂಡ ಕೇಳ್ಬೋದು. ಇದರಲ್ಲಿ ಸಸ್ಯಾಹಾರಿ ಪ್ರಾಣಿ ಯಾವುದು ಅಂತ ಕೇಳ್ಬೋದು. ಗುಂಪಿಗೆ ಸೇರಿದ ಪದಗಳನ್ನು ಕೂಡ ಕೊಡ್ಬೋದು. ಇಲ್ಲಿ ಹಸು, ಆನೆ, ಮೊಲ, ಆಮೇಲೆ ಒಂದು ಕಾಗೆ ಅಂತ ಕೊಡ್ಬೋದು. ಇಲ್ಲಿ ಕಾಗೆ ಇದಕ್ಕೆ ಸರಿ ಹೊಂದೋದಿಲ್ಲ, ಯಾಕೆಂದರೆ ಕಾಗೆ ಮಿಶ್ರಹಾರಿಗಳು ಬರ್ತವೆ, ಇವೆಲ್ಲವೂ ಸಸ್ಯಾಹಾರಿಗಳು ಬರ್ತವೆ. ಈ ರೀತಿ ಗುಂಪಿಗೆ ಸೇರಿದ ಪದಗಳಲ್ಲೂ ಕೂಡ ಕೇಳಬಹುದು. ಅಥವಾ ಇದನ್ನು ತಪ್ಪಾದ ಒಂದು ಗುಂಪನ್ನು ಕೊಟ್ಟು ಅಲ್ಲಿ ಒಂದು ಪ್ರಾಣಿಯನ್ನು ಬೇರೆ ಗುಂಪಿಗೆ ಸೇರಿದ ಪ್ರಾಣಿಯನ್ನು ಕೂಡ ಕೊಡ್ಬೋದು. ಈ ರೀತಿಯಾಗಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ಆಮೇಲೆ ನಾವು ತಿನ್ನುವ 5 ಸಸ್ಯಗಳು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪಾಠದಲ್ಲಿ ಸಸ್ಯಗಳನ್ನು ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ತಿನ್ನಬಹುದಾದಂಥ ಸಸ್ಯದ ಭಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಸ್ಯಗಳಲ್ಲಿ ತಿನ್ನಬಹುದಾದ ಭಾಗ, ಇಲ್ಲಿ ಕ್ಯಾರೆಟಲ್ಲಿ ನಾವೇನು ತಿಂತೀವಿ? ಕ್ಯಾರೆಟನ್ನು ತಿನ್ನೋದು ಬೇರು, ಇದರ ಬೇರು, ಆ ಸಸ್ಯದ ಬೇರನ್ನು ನಾವು ತಿಂತೀವಿ. ಆಮೇಲೆ ಬಟಾಣಿಯಲ್ಲಿ ಬೀಜವನ್ನು ತಿಂತೀವಿ. ಸೇಬುವಿನಲ್ಲಿ ಸೇಬು ಮರದ ಹಣ್ಣನ್ನು ತಿಂತೀವಿ. ಆಮೇಲೆ ಹೂಕೋಸಿನಲ್ಲಿ ಹೂವನ್ನು ತಿಂತೀವಿ. ಎಲೆಕೋಸಲ್ಲಿ ಎಲೆಯನ್ನು ತಿಂತೀವಿ. ಇಲ್ಲೂ ಕೂಡ ಗುಂಪಿಗೆ ಸೇರಿದ ಪದದ ರೀತಿಯಲ್ಲೂ ಕೂಡ ಕೇಳಬಹುದು. ಆಮೇಲೆ ಕಾಲಮ್ ಎಯಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಬಿನಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಎದಲ್ಲಿ ಮೊದಲನೇದಾಗಿ ಹಾಲು, ಮೊಸರು, ಪನ್ನೀರ್ ಮತ್ತು ತುಪ್ಪ. ಇದೇನು ಪ್ರಾಣಿಜನ್ಯ ಉತ್ಪನ್ನವಾಗಿದೆ. ಹಾಲು, ಮೊಸರು, ಪನ್ನೀರ್ ಮತ್ತು ತುಪ್ಪ ಇದು ಪ್ರಾಣಿಜನ್ಯ ಉತ್ಪನ್ನ ಆಗಿದೆ. ಆಮೇಲೆ ಪಾಲಕ್, ಹೂಕೋಸು, ಕ್ಯಾರೆಟ್ ಇದೆಲ್ಲ ಏನಾಗಿದೆ? ತರಕಾರಿಗಳ ಗುಂಪಿಗೆ ಸೇರುತ್ತೆ. ಆಮೇಲೆ ಸಿಂಹಗಳು ಮತ್ತು ಹುಲಿಗಳು ಅಂತ ಇದೆ, ಇದು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಸಿಂಹಗಳು, ಹುಲಿಗಳು ಇವು ಇತರ ಪ್ರಾಣಿಗಳನ್ನು ತಿನ್ನುವಂತಹ ಮಾಂಸಾಹಾರಿ ಪ್ರಾಣಿಗಳಾಗಿವೆ. ಆಮೇಲೆ ಸಸ್ಯಾಹಾರಿಗಳು ಅಂದರೆ ಸಸ್ಯ ಮತ್ತು ಸಸ್ಯಜನ್ಯ ಉತ್ಪನ್ನಗಳನ್ನು ತಿನ್ನುತ್ತವೆ. ಸಸ್ಯಾಹಾರಿಗಳು ಸಸ್ಯ ಮತ್ತು ಸಸ್ಯಜನ್ಯ ಉತ್ಪನ್ನಗಳನ್ನು ತಿನ್ನುತ್ತವೆ. ಇವುಗಳಲ್ಲೂ ಕೂಡ ಗುಂಪಿಗೆ ಸೇರಿದ ಪದಗಳ ರೂಪದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಆಮೇಲೆ ಕೊಟ್ಟಿರುವ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಇದೆ. ಮೊದಲನೇದಾಗಿ ಹುಲಿ ಒಂದು ಮಾಂಸಾಹಾರಿ, ಏಕೆಂದರೆ ಅದು ಮಾಂಸವನ್ನು ತಿನ್ನುತ್ತದೆ. ಆಮೇಲೆ ಜಿಂಕೆಯು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ, ಅದನ್ನು ಸಸ್ಯಾಹಾರಿ ಅಂತ ಕರೀತಾರೆ. ಜಿಂಕೆ ಏನಾಗಿದೆ? ಇಲ್ಲಿ ಸಸ್ಯಗಳನ್ನು ಮಾತ್ರ ತಿನ್ನೋದ್ರಿಂದ ಅದನ್ನು ಸಸ್ಯಾಹಾರಿ ಪ್ರಾಣಿ ಅಂತ ಕರೀತಾರೆ. ಆಮೇಲೆ ಗಿಳಿಯು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ. ಹೌದು, ಗಿಳಿ ಇದು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುವ ಒಂದು ಪಕ್ಷಿಯಾಗಿದೆ. ಆಮೇಲೆ ಹಸುಗಳು, ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿಜನ್ಯ ಉತ್ಪನ್ನ ಯಾವುದು ಅಂತ ಕೇಳಿದರೆ ಹಾಲು ಆಗಿದೆ. ಇಲ್ಲಿ ಪ್ರಾಣಿಜನ್ಯ ಉತ್ಪನ್ನ ಅದು ಹಸು, ಎಮ್ಮೆ ಮತ್ತು ಮೇಕೆಗಳಿಂದ ದೊರೆತಂತಹ ನಾವು ಮನುಷ್ಯರು ಕುಡಿಯುವಂತಹ ಒಂದು ಪ್ರಾಣಿಜನ್ಯ ಉತ್ಪನ್ನ ಅಂತ ಹೇಳಿದ್ರೆ ಹಾಲು ಆಗಿದೆ. ಆಮೇಲೆ ನಮಗೆ ಸಕ್ಕರೆಯು ದೊರೆಯುವ ಮೂಲ ಯಾವುದು? ಕಬ್ಬು. ಹೌದು, ಕಬ್ಬಿನಿಂದ ನಮಗೆ ಸಕ್ಕರೆ ದೊರೆಯುತ್ತದೆ.
ಸೊ ಇವಿಷ್ಟು ಮೊದಲನೇ ಪಾಠವಾಗಿರುವಂಥ ಆಹಾರ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾಗಿವೆ. ಅಧ್ಯಾಯ 2 ಆಹಾರದ ಘಟಕಗಳು ಅನ್ನುವಂಥ ಅಧ್ಯಾಯವಾಗಿದೆ. ಮೊದಲನೇದಾಗಿ ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ ಅಂತ ಕೇಳಿದರೆ, ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳು, ಖನಿಜಗಳು, ನಾರು ಮತ್ತು ನೀರು. ಇವೆಲ್ಲವೂ ನಾವು ಸೇವಿಸಿರುವಂತಹ ಆಹಾರದಲ್ಲಿರುವಂತಹ ಪ್ರಮುಖ ಪೋಷಕಾಂಶಗಳಾಗಿವೆ. ಏನು ಅಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳು, ಖನಿಜಗಳು, ನಾರು ಮತ್ತು ನೀರು. ಆಮೇಲೆ ಎರಡನೇ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇದಾಗಿ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶಗಳು ಯಾವುದು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳಾಗಿವೆ. ಇವು ನಮ್ಮ ದೇಹಕ್ಕೆ ಪ್ರಮುಖವಾಗಿ ಶಕ್ತಿಯನ್ನು ಕೊಡುವಂತಹ ಪೋಷಕಾಂಶಗಳಾಗಿವೆ. ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು ಕೂಡ ಕೇಳಬಹುದು. 3 ಬೇರೆ ಬೇರೆ ಆಪ್ಷನ್ಸ್ ಕೊಡೋದ್ರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಅಂತ ಕೊಟ್ಟು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶ ಕೆಳಗಿನಗಳಲ್ಲಿ ಯಾವುದು ಅಂತ ಕೇಳಬಹುದು. ಆಮೇಲೆ ಎರಡನೇದಾಗಿ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಾಂಶಗಳು ಯಾವುದು ಅಂತ ಹೇಳಿದರೆ ಪ್ರೋಟೀನ್ಗಳು ಮತ್ತು ಖನಿಜಗಳು. ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವಂತಹ ಪೋಷಕಾಂಶಗಳನ್ನು ದೊರಕಿಸಿಕೊಡುವಂಥದ್ದು ಪ್ರೋಟೀನ್ಗಳು ಮತ್ತು ಖನಿಜಗಳಾಗಿವೆ. ಆಮೇಲೆ ಉತ್ತಮ ದೃಷ್ಟಿ ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಯಾವುದು ಅಂತ ಕೇಳಿದರೆ ವಿಟಮಿನ್ ಎ. ಇದು ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು, ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಅಗತ್ಯ ಇರುವಂತಹ ವಿಟಮಿನ್ ಆಗಿದೆ. ಇದು ಏನು? ವಿಟಮಿನ್ ಎ. ಆಮೇಲೆ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಾದ ಖನಿಜ ಯಾವುದು ಅಂತ ಕೇಳಿದರೆ ಕ್ಯಾಲ್ಶಿಯಂ ಆಗುತ್ತೆ. ಮೂಳೆಗಳ ಆರೋಗ್ಯಕ್ಕೆ, ಆಮೇಲೆ ಹಲ್ಲುಗಳ ಆರೋಗ್ಯಕ್ಕೆ ಕೂಡ ಅಗತ್ಯವಾಗಿರುವಂಥ ಖನಿಜ ಯಾವುದು ಅಂತ ಕೇಳಿದರೆ ಕ್ಯಾಲ್ಶಿಯಂ ಆಗಿದೆ. ಆಮೇಲೆ ಮೂರನೇ ಪ್ರಶ್ನೆ ಈ ರೀತಿ ಇದೆ, ಪ್ರತಿಯೊಂದರಲ್ಲೂ 2 ಆಹಾರಗಳನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಬ್ಬುಗಳು ಇರುವಂಥದ್ದು ನೆಲಗಡಲೆ ಮತ್ತು ಬೆಣ್ಣೆ. ಪಿಷ್ಟ ಇರುವುದು ಅಕ್ಕಿ ಮತ್ತು ಮಾವು. ಆಹಾರದ ನಾರು ಇರುವಂಥದ್ದು ಆಲೂಗಡ್ಡೆ ಮತ್ತು ಬೇಳೆಕಾಳುಗಳಲ್ಲಿ. ಪ್ರೋಟೀನ್ ಇರುವಂಥದ್ದು ಮೀನು ಮತ್ತು ಹೆಸರುಕಾಳು. ಇವುಗಳಲ್ಲಿ ಹೇರಳವಾಗಿ ಪ್ರೋಟೀನ್ ಇರುತ್ತೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಕೊಬ್ಬು ಇರುವಂಥದ್ದು ನೆಲಗಡಲೆ ಮತ್ತು ಬೆಣ್ಣೆ. ಪಿಷ್ಟ ಇರುವಂಥದ್ದು ಅಕ್ಕಿ ಮತ್ತು ಮಾವು. ಆಹಾರದ ನಾರು ಆಲೂಗಡ್ಡೆ ಮತ್ತು ಬೇಳೆಕಾಳುಗಳು. ಪ್ರೋಟೀನ್ ಇರುವಂಥದ್ದು ಮೀನು ಮತ್ತು ಹೆಸರುಕಾಳು. ಅಂದರೆ ಇಲ್ಲಿ ಕೇವಲ 2 ಉದಾಹರಣೆಗಳನ್ನ ಕೊಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ 2 ಉದಾಹರಣೆಗಳು ಕೊಟ್ಟಿದೆ. ಅದಕ್ಕಿಂತ ಜಾಸ್ತಿ ಆಹಾರಗಳಲ್ಲಿ ಕೂಡ ಕೊಬ್ಬು, ಪಿಷ್ಟ, ಆಹಾರದ ನಾರು, ಪ್ರೋಟೀನ್ ತುಂಬ ಇರುತ್ತೆ. ಇದನ್ನು 2 ಉದಾಹರಣೆಗಳು ನಿಮಗೆ ಕೊಟ್ಟಿದ್ದೀನಿ. ಆಮೇಲೆ ಸರಿಯಾದ ಹೇಳಿಕೆಗೆ ಸರಿಗುರುತು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಾಂಶಗಳ ಅಗತ್ಯತೆಯನ್ನು ಪೂರೈಸಬಹುದು ಅಂತ ಇದೆ. ಇಲ್ಲ, ಕೇವಲ ಅನ್ನವನ್ನು ಮಾತ್ರ ಅಲ್ಲ, ನಮಗೆ ಬೇರೆ ಬೇರೆ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದೇ ಬೇರೆ ನಮ್ಗೆ ಖನಿಜ ಬೇಕು, ವಿಟಮಿನ್ಸ್ ಬೇಕು, ಪ್ರೋಟೀನ್ಸ್ ಬೇಕು. ಇವೆಲ್ಲವೂ ಬೇರೆ ಬೇರೆ ಆಹಾರಗಳಲ್ಲಿ ಇದೆ. ಒಂದು ಸಂಪೂರ್ಣವಾದಂಥ ಆಹಾರ ಆಗಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ವಿಟಮಿನ್ಸ್ಗಳು, ಖನಿಜಗಳು ಇವೆಲ್ಲವೂ ಬೇಕಾಗುತ್ತೆ. ಕೇವಲ ಅನ್ನದಲ್ಲಿ ಮಾತ್ರ ಅದನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ತಪ್ಪಾದ ಹೇಳಿಕೆಯಾಗಿದೆ. ಹಾಗಾಗಿ ಮುಂದಿನ ಹೇಳಿಕೆ ನೋಡಿ, ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗವನ್ನು ತಡೆಯಬಹುದು. ಹೌದು, ಇಲ್ಲಿ ಸಂತುಲಿತ ಅಂದರೆ ಸಂಪೂರ್ಣವಾದ ಆಹಾರವನ್ನು ಸೇವಿಸೋದ್ರಿಂದ ಮಾತ್ರ ಇಲ್ಲಿ ಎಲ್ಲ ರೀತಿಯ ಕೊರತೆಗಳು ನಿವಾರಿಸಿಕೊಳ್ಬೋದು, ಹಾಗೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಇದು ಸರಿಯಾದ ಹೇಳಿಕೆಯಾಗಿದೆ. ಇಲ್ಲಿ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ. ಹೌದು, ಇದು ಕೂಡ ಸರಿಯಾಗಿರುವಂಥದ್ದು. ಸಂತುಲಿತ ಅಂದರೆ ಎಲ್ಲ ರೀತಿಯ ಖನಿಜಗಳು, ಲವಣಗಳು, ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಗಳು, ವಿಟಮಿನ್ ಎಲ್ಲವೂ ಇರುವಂಥದ್ದೇ ಸಂತುಲಿತ ಆಹಾರವಾಗಿದೆ. ಈ ಸಂತುಲಿತ ಆಹಾರದಲ್ಲಿ ವಿವಿಧ ಅಂದರೆ ಬೇರೆ ಬೇರೆ ಆಹಾರ ಪದಾರ್ಥಗಳು ಇರ್ತವೆ ಅನ್ನುವಂಥದ್ದು ಸರಿಯಾದ ಹೇಳಿಕೆಯಾಗಿದೆ. ಆಮೇಲೆ ದೇಹಕ್ಕೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ಅಂತ ಇದೆ. ಇದು ತಪ್ಪು. ಯಾಕೆಂದರೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಕೇವಲ ಮಾಂಸದಿಂದ ಮಾತ್ರ ಸಾಧ್ಯ ಇಲ್ಲ, ಬೇರೆ ಆಹಾರಗಳು ಕೂಡ ಬೇಕಾಗುತ್ತೆ. ಎಲ್ಲ ಅಂದರೆ ಸಂತುಲಿತ ಆಹಾರವೇ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಾಂಸದಿಂದ ಮಾತ್ರ ನಮಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಮುಂದಿನ ಪ್ರಶ್ನೆಯಾಗಿ ಬಿಟ್ಟ ಸ್ಥಳ. ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಯಾವುದು? ರಿಕೆಟ್ಸ್ ರೋಗ. ಇಲ್ಲಿ ನಿಮಗೆ ಯಾವ ರೋಗಗಳಿಂದ ಯಾವ ವಿಟಮಿನ್ ಕೊರತೆಯಿಂದ ಯಾವ ರೋಗಗಳು ಬರುತ್ತೆ ಅನ್ನುವಂಥ ಚಾರ್ಟನ್ನು ಕೊಡ್ತೀನಿ. ಇಲ್ಲಿ ಇಂತಹ ಪ್ರಶ್ನೆಗಳು ಬರ್ತವೆ. ವಿಟಮಿನ್ ಡಿ, ಈ ವಿಟಮಿನ್ ಡಿ ಬದಲಿಗೆ ಬೇರೆ ಯಾವುದು ವಿಟಮಿನನ್ನು ಕೂಡ ಕೇಳಬಹುದು. ಇಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು ರಿಕೆಟ್ಸ್ ರೋಗ. ಆಮೇಲೆ ಬೆರಿ ರೋಗವು ವಿಟಮಿನ್ B1 ಕೊರತೆಯಿಂದ ಉಂಟಾಗುತ್ತೆ. ವಿಟಮಿನ್ B1 ಕೊರತೆಯಿಂದ ಉಂಟಾಗುವ ರೋಗ ಯಾವುದಂತ ಕೂಡ ಕೇಳಬಹುದು. ಬೆರಿ ರೋಗ ಆಗುತ್ತೆ. ವಿಟಮಿನ್ ಸಿ ಕೊರತೆಯು ಸ್ಕರ್ವಿ ರೋಗವನ್ನು ಉಂಟು ಮಾಡುತ್ತೆ. ಹೌದು, ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗವೇ ಸ್ಕರ್ವಿ ರೋಗವಾಗಿದೆ. ಆಮೇಲೆ ನಮ್ಮ ಆಹಾರದಲ್ಲಿ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ. ಇರುಳು ಕುರುಡುತನ ಉಂಟಾಗುವಂಥದ್ದು ಯಾವ ವಿಟಮಿನಿಂದ ಅಂತ ಕೂಡ ಕೇಳಬಹುದು. ವಿಟಮಿನ್ ಎ ಕೊರತೆಯಿಂದ.
ಆಮೇಲೆ ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಮುಖ್ಯ ವಿಷಯಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಹೋಗಿದ್ದೀನಿ. ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬುಗಳು ಇರುವಿಕೆಯನ್ನು ಪರೀಕ್ಷಿಸಲು ಬಳಸುವ ದ್ರಾವಣಗಳು ಕಾಸ್ಟಿಕ್ ಸೋಡಾ, ಕಾಪರ್ ಅಂದರೆ ತಾಮ್ರ, ಸಲ್ಫೇಟ್ ಮತ್ತು ಅಯೋಡಿನ್ ದ್ರಾವಣಗಳು. ಇಲ್ಲಿ ಈ ಪಾಠದಲ್ಲಿ ಕೆಲವೊಂದು ಕಾರ್ಬೋಹೈಡ್ರೇಟ್ಗಳು, ಆಹಾರದಲ್ಲಿ ಇರುವಂಥ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಇವುಗಳ ಇರುವಿಕೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರಯೋಗದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಕೂಡ ಹೇಳ್ತೀನಿ. ಇಲ್ಲಿ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬುಗಳ ಇರುವಿಕೆಯನ್ನು ಪರೀಕ್ಷಿಸಲು ಅಗತ್ಯವಿರುವಂತಹ ದ್ರಾವಣಗಳು ಯಾವುದು ಅಂತ ಕೂಡ ಕೇಳಬಹುದು. ಇಲ್ಲಿ ದ್ರಾವಣಗಳು ಕಾಸ್ಟಿಕ್ ಸೋಡಾ, ಕಾಪರ್ ಸಲ್ಫೇಟ್ ಮತ್ತು ಅಯೋಡಿನ್ ದ್ರಾವಣಗಳು ಬೇಕಾಗ್ತವೆ. ಆಮೇಲೆ ಕೆಲವು ಇಲ್ಲಿ ಪ್ರಣಾಳಗಳು ಬೇಕು ಮತ್ತು ಒಂದು ಹನಿಗ ಅಂತ ಹೇಳಿದ್ರೆ ಡ್ರಾಪರ್. ಇಲ್ಲಿ ಮಕ್ಕಳಿಗೆ ಔಷಧಿ ಹಾಕಲಿಕ್ಕೆ ಡ್ರಾಪ್ ಅಂತ ಬಳಸ್ತೀವಲ್ವ, ಅಂತಹದೇ ಡ್ರಾಪರ್ ಅಂತ ಬರುತ್ತೆ, ಅದನ್ನು ಬಳಸುವಂಥದ್ದು. ಅಲ್ಲಿ ದ್ರಾವಣವನ್ನು ಹನಿಗಳ ರೂಪದಲ್ಲಿ ಬಳಕೆ ಮಾಡೋದ್ರಿಂದ ಇಲ್ಲಿ ಡ್ರಾಪರ್ ನಮಗೆ ಹನಿಗ ಅಲ್ಲಿ ಬೇಕಾಗುತ್ತೆ. ಹಾಗಾಗಿ ಇದು ಒಂದು ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ ಅಥವಾ ಕೊಬ್ಬು ಇದೆಯಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಬೇಕಾಗುವಂತಹ ಸಾಧನಗಳಾಗಿವೆ. ಆಮೇಲೆ ಅವಶ್ಯವಿರುವ ಮೊದಲೇ ತಯಾರಾದ ದ್ರಾವಣಗಳು ಲಭ್ಯವಿಲ್ಲದಿದ್ದಲ್ಲಿ ಈ ಕೆಳಗಿನಂತೆ ಅವುಗಳನ್ನು ತಯಾರಿಸ್ಬೋದು. ಒಂದು ವೇಳೆ ನಮ್ಮ ಹತ್ರ ಕಾಸ್ಟಿಕ್ ಸೋಡಾ ಇಲ್ಲ, ಕಾಪರ್ ಸಲ್ಫೇಟ್ ಇಲ್ಲ, ಅಯೋಡಿನ್ ದ್ರಾವಣ ಇಲ್ಲ, ಆಗ ಏನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಮೊದಲನೇದಾಗಿ ಒಂದು ಪ್ರಮಾಣದಲ್ಲಿ ಅರ್ಧದಷ್ಟು ನೀರು ತುಂಬಿಸಿ ಕೆಲವು ಹನಿ ಟಿಂಕ್ಚರ್ ಅಯೋಡಿನ್ ಇದನ್ನು ಸೇರಿಸುವುದರ ಮೂಲಕ ದುರ್ಬಲ ಅಯೋಡಿನ್ ದ್ರಾವಣವನ್ನು ತಯಾರಿಸ್ಬೋದು. ನಮ್ಮ ಹತ್ರ ದುರ್ಬಲ ಅಯೋಡಿನ್ ದ್ರಾವಣ ಇಲ್ಲದೇ ಇದ್ದಾವಾಗ ಹೇಗೆ ಅದನ್ನು ತಯಾರಿಸ್ಬೋದು ಅಂತ ಹೇಳಿದ್ರೆ, ಒಂದು ಪ್ರಮಾಣದಲ್ಲಿ ಅರ್ಧದಷ್ಟು ನೀರು ತುಂಬಿಸಬೇಕು, ಆಮೇಲೆ ಕೆಲವು ಹನಿಯಷ್ಟು ಟಿಂಕ್ಚರ್ ಅಯೋಡಿನನ್ನು ಅದರಲ್ಲಿ ಸೇರಿಸಬೇಕು. ಅದರಿಂದ ದುರ್ಬಲ ಅಯೋಡಿನ್ ದ್ರಾವಣವನ್ನು ತಯಾರಿಸ್ಬೋದು. ಆಮೇಲೆ 100 ಮಿಲಿಲೀಟರ್ ನೀರಿನಲ್ಲಿ ಕಾಪರ್ ಸಲ್ಫೇಟನ್ನು ಕರಗಿಸುವುದರ ಮೂಲಕ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತಯಾರಿಸ್ಬೋದು. ನಮ್ಮ ಹತ್ರ ಕಾಪರ್ ಸಲ್ಫೇಟ್ ದ್ರಾವಣ ಇಲ್ಲದೇ ಇರುವಾಗ 100 ಮಿಲಿಲೀಟರ್ ನೀರಿನಲ್ಲಿ ಕಾಪರ್ ಸಲ್ಫೇಟನ್ನು ಕರಗಿಸುವುದರ ಮೂಲಕ ಅದರ ದ್ರಾವಣವನ್ನು ತಯಾರಿಸಬಹುದು. ಆಮೇಲೆ 100 ಮಿಲಿಲೀಟರ್ ನೀರಿನಲ್ಲಿ 10 ಗ್ರಾಂ ಕಾಸ್ಟಿಕ್ ಸೋಡಾವನ್ನು ಕರಗಿಸುವುದರ ಮೂಲಕ ನಮಗೆ ಬೇಕಾದ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ನಾವು ಪಡೆಯಬಹುದು. ಇಲ್ಲಿ ನಮ್ಮ ಹತ್ರ ಕಾಸ್ಟಿಕ್ ಸೋಡಾ ದ್ರಾವಣ ಇಲ್ಲದೇ ಇರುವಾಗ 100 ml ನೀರಿನಲ್ಲಿ ಕಾಸ್ಟಿಕ್ ಸೋಡಾವನ್ನು ಕರಗಿಸುವುದರ ಮೂಲಕ ಅದರ ದ್ರಾವಣವನ್ನು ಪಡೆಯಬಹುದು. ಆಮೇಲೆ ಇಲ್ಲಿ ಪಿಷ್ಟದ ಪರೀಕ್ಷೆಯನ್ನು ಯಾವ ರೀತಿ ಮಾಡ್ಬೋದು ಅಂತ, ಇಲ್ಲಿ ಸ್ವಲ್ಪ ಪ್ರಮಾಣದ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥದ ಮೇಲೆ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ಪಿಷ್ಟ ಇದೆ ಎಂದು ಅರ್ಥವಾಗುತ್ತದೆ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ ಬೇಯಿಸಿದ ಘಟಕಾಂಶ ಅಥವಾ ಆಹಾರದ ಪದಾರ್ಥದ ಮೇಲೆ ದುರ್ಬಲ ಅಯೋಡಿನ್ ದ್ರಾವಣ, ಇಲ್ಲಿ ನಮ್ಮ ಹತ್ರ ದುರ್ಬಲ ಅಯೋಡಿನ್ ದ್ರಾವಣ ಇಲ್ಲದೇ ಇದ್ದರೆ ಹೇಗೆ ಪಡಿಬೋದು ಅಂತ ಹೇಳಿದ್ದೀನಿ. ಈ ದ್ರಾವಣವನ್ನು ಸೇರಿಸೋದರ ಮೂಲಕ ಏನಾಗುತ್ತೆ ಅಂದರೆ ಅಲ್ಲಿ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ, ಆ ಒಂದು ಪದಾರ್ಥ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ಪಿಷ್ಟ ಇದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಪ್ರಶ್ನೆಯನ್ನು ಹೇಗೆ ಕೇಳ್ಬೋದು ಅಂದರೆ, ಒಂದು ಘಟಕಾಂಶದ ಮೇಲೆ ಅಥವಾ ಪದಾರ್ಥದ ಮೇಲೆ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಅದರಲ್ಲಿ ಪಿಷ್ಟ ಇದೆ ಎಂದು ತಿಳಿಯಲು ಈ ರೀತಿಯಾಗಿ ತಿಳಿದು ಬರುತ್ತದೆ. ಆ ಪದಾರ್ಥದ ಬಣ್ಣ ನೀಲಿಯಾಗುತ್ತದೆ, ಕೆಂಪು ಆಗುತ್ತದೆ, ಹಸಿರು ಆಗುತ್ತದೆ. ಈ ರೀತಿ 4 ಆಪ್ಷನ್ಗಳನ್ನು ಕೊಡ್ಬೋದು. ಅಲ್ಲಿ ಕಪ್ಪು ಮಿಶ್ರಿತ ನೀಲಿ ಆಗುತ್ತದೆ ಅಥವಾ ಕೇವಲ ನೀಲಿ ಆಗುತ್ತದೆ ಅಂತ ಹೇಳಿದ್ದು ಪಿಷ್ಟ ಇದೆ ಅನ್ನೋದನ್ನು ಸೂಚಿಸುತ್ತದೆ. ಇದು ನಿಮಗೆ ನೀಲಿ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಹಾಗಾಗಿ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ದುರ್ಬಲ ಅಯೋಡಿನ್ ದ್ರಾವಣ, ಇದನ್ನು ಕೂಡ ಉತ್ತರವಾಗಿ ಪ್ರಶ್ನೆಯನ್ನು ಕೇಳಬಹುದು. ಯಾವುದಕ್ಕೂ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಆ ಒಂದು ಪದಾರ್ಥದ ಮೇಲೆ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದು ಪಿಷ್ಟ ಇದೆ ಎಂದು ಅರ್ಥವಾಗುತ್ತದೆ. ಇಲ್ಲಿ ಪಿಷ್ಟದ ಪರೀಕ್ಷೆಯಲ್ಲಿ ಉಪಯೋಗಿಸುವ ದ್ರಾವಣ ಯಾವುದು ಅಂತ ಕೂಡ ಕೇಳಬಹುದು. ಅದೇನಾಗುತ್ತೆ, ದುರ್ಬಲ ಅಯೋಡಿನ್ ದ್ರಾವಣ ಆಗುತ್ತೆ. ಯಾವುದೇ ರೀತಿಯ ಪ್ರಶ್ನೆಯನ್ನು ಇಲ್ಲಿ ಕೇಳಬಹುದು. ಆಮೇಲೆ ಪ್ರೋಟೀನ್ ಪರೀಕ್ಷೆ. ಇಲ್ಲಿ ಪ್ರೋಟೀನ್ ಪರೀಕ್ಷೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಸ್ವಚ್ಛವಾದ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸುಮಾರು 10 ಹನಿ ನೀರು, 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಪ್ರಮಾಣಕ್ಕೆ ಹಾಕಿ ಚೆನ್ನಾಗಿ ಕಲಕಿದಾಗ ಪ್ರಮಾಣದಲ್ಲಿರುವ ವಸ್ತುಗಳ ನೇರಳೆ ಬಣ್ಣಕ್ಕೆ ಬದಲಾಗುತ್ತವೆ. ಇಲ್ಲಿ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ನೇರಳೆ ಬಣ್ಣವು ಸೂಚಿಸುತ್ತದೆ. ಪ್ರೋಟೀನ್ ಪರೀಕ್ಷೆಯಲ್ಲಿ ಆಹಾರ ಯಾವ ಬಣ್ಣಕ್ಕೆ ತಿರುಗುತ್ತದೆ, ಯಾವ ಬಣ್ಣವು ಪ್ರೋಟೀನ್ ಪರೀಕ್ಷೆಯನ್ನು ಸೂಚಿಸುತ್ತದೆ ಅಂತ ಕೇಳಬಹುದು. ನೇರಳೆ ಬಣ್ಣ ಆಗುತ್ತೆ. ಆಮೇಲೆ ಪ್ರೋಟೀನ್ ಪರೀಕ್ಷೆಗೆ ಬಳಸುವ ದ್ರಾವಣಗಳು ಯಾವುದಂತ ಕೇಳಬಹುದು. ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ.
ಈ ಎರಡು ದ್ರಾವಣಗಳನ್ನು ಬಳಸಲಾಗುತ್ತೆ. ಆ ಒಂದು ಆಹಾರದ ಮೇಲೆ ಏನು ಮಾಡಬೇಕು, 10 ಹನಿ ನೀರು ಹಾಕ್ತಾರೆ, 2 ಹನಿ ತಾಮ್ರದ ಸಲ್ಫೇಟ್ ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಿ ಆ ಪ್ರಮಾಣವನ್ನು ಕಲಕಿದಾಗ ಅದು ನೇರಳೆ ಬಣ್ಣಕ್ಕೆ ತಿರುಗುತ್ತೆ, ಅಲ್ಲಿ ಪ್ರೋಟೀನ್ ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತದೆ. ಆಮೇಲೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಾಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥವನ್ನು ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರೀತಾರೆ. ಇಲ್ಲಿ ಎನರ್ಜಿ ಗಿವಿಂಗ್ ಫುಡ್ಸ್ ಯಾವುದು ಅಂತ ಕೇಳ್ಬೋದು. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಾಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಅಂತ ಕರೀತಾರೆ. ಆಮೇಲೆ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಪ್ರೋಟೀನ್ಗಳು ಅವಶ್ಯಕ. ಅನೇಕ ಸಲ ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರೀತವೆ. ಇಲ್ಲಿ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಬೇಕಾದಂಥದ್ದು ಯಾವುದು ಅಂತ ಕೇಳ್ಬೋದು, ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಬೇಕಾದಂತಹ ವಸ್ತುಗಳಾಗಿವೆ. ಇವುಗಳನ್ನು ಏನಂತ ಕರೀತಾರೆ ಅಂದರೆ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಕರೀತಾರೆ. ಯಾಕೆ ಪ್ರೋಟೀನ್ಗಳನ್ನು ದೇಹ ನಿರ್ಮಾಣಕಾರಕಗಳು ಅಂತ ಕರೀತಾರೆ ಅಂತ ಕೇಳಬಹುದು. ಅಂದರೆ ಇವು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾದಂಥವುಗಳಾಗಿದ್ದರಿಂದ ಇವುಗಳನ್ನು ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಕರೀತಾರೆ ಅಂತ ಆನ್ಸರ್ ಆಗಬೇಕು. ಆಮೇಲೆ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಗಳಿಗಿಂತ ಹೆಚ್ಚಾಗಿರುತ್ತವೆ, ಹಾಗಾಗಿ ಅಕ್ಕಿಯನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರ ಆಕರ ಅಂತ ಕರೀತಾರೆ. ಇಲ್ಲಿ ಯಾವುದನ್ನು 4 ಆಪ್ಷನ್ಸ್ ಕೊಡ್ಬೋದು, ಅದರಲ್ಲಿ ಯಾವುದನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರಕಾರಕ ಅಂತ ಕರೀತಾರೆ ಅಂತ ಕೇಳಲಾಗುತ್ತೆ. ಇದು ಅಕ್ಕಿ ಅದಕ್ಕೆ ಆನ್ಸರ್ ಆಗುತ್ತೆ. ಯಾಕೆ ಅಂತ ಕೇಳಿದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಾಂಶಗಳಿಗಿಂತ ಹೆಚ್ಚಾಗಿರ್ತವೆ, ಹಾಗಾಗಿ ಇದನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕಾರ ಅಂತ ಕರೆಯಲಾಗುತ್ತೆ. ಆಮೇಲೆ ದೀರ್ಘಕಾಲದವರೆಗೆ ಪೋಷಕಾಂಶಗಳ ಕೊರತೆಯಿಂದಾಗಿ ಬರುವ ರೋಗಗಳನ್ನು ಕೊರತೆಯಿಂದ ಬರುವ ರೋಗಗಳು ಡೆಫಿಷಿಯನ್ಸಿ ಡಿಸೀಸ್ ಅಂತ ಕರೆಯುತ್ತಾರೆ. ಅಂದರೆ ದೀರ್ಘಕಾಲದವರೆಗೆ ಪೋಷಕಾಂಶಗಳ ಕೊರತೆಯಿಂದ ಬರುವ ರೋಗಗಳಿಗೆ ಫಾರ್ ಎಕ್ಸಾಂಪಲ್ ಪೋಷಕಾಂಶಗಳ ಕೊರತೆಯಿಂದ ಬರುವ ರೋಗಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಆಪ್ಷನ್ಸ್ ಬೇರೆ ಬೇರೆ ಕೊಡ್ಬೋದು. ಇದನ್ನು ಕೊರತೆಯಿಂದ ಬರುವ ರೋಗಗಳು ಅಂತ ಕರೆಯಲಾಗುತ್ತೆ. ಆಮೇಲೆ ಈ ಒಂದು ಕೋಷ್ಟಕದಲ್ಲಿ ವಿಟಮಿನ್ ಅಥವಾ ಖನಿಜಗಳಿಂದ ಕೊರತೆಯಿಂದ ಯಾವ ರೋಗಗಳು ಬರ್ತವೆ, ಅದರ ಲಕ್ಷಣಗಳು ಏನು ಅಂತದನ್ನು ಕೊಟ್ಟಿದ್ದೀನಿ. ಮೊದಲನೇದಾಗಿ ವಿಟಮಿನ್ ಎ. ಇದು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ದೃಷ್ಟಿಯನ್ನು ಕಳೆದುಕೊಳ್ಳುವಂಥದ್ದು, ಅಂದರೆ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುವಂಥ ರೋಗ ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಇಲ್ಲಿ ಲಕ್ಷಣಗಳು ಏನಂತ ಹೇಳಿದ್ರೆ ದೃಷ್ಟಿಯ ಕೊರತೆ, ಆಮೇಲೆ ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದಿರುವುದು, ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಳ್ಳುವಂಥದ್ದು, ಇದು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗವಾಗಿದೆ. ಆಮೇಲೆ ವಿಟಮಿನ್ B1 ಕೊರತೆಯಿಂದ ಬರುವ ರೋಗ ಬೆರಿಬೆರಿ ರೋಗ. ಇದರ ಲಕ್ಷಣಗಳು ಏನಂತ ಹೇಳಿದ್ರೆ ಸ್ನಾಯುಗಳು ಬಲಹೀನವಾಗುವುದು ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುವಂಥದ್ದು ಇದರ ಲಕ್ಷಣವಾಗಿದೆ. ಆಮೇಲೆ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ಬಿಯಾಗಿದೆ. ಇದರ ಲಕ್ಷಣಗಳು ಅಂತ ಹೇಳಿದ್ರೆ ಒಸರುಗಳಲ್ಲಿ ರಕ್ತಸ್ರಾವ, ಗಾಯಗಳು, ಮಾಯಲು ಹೆಚ್ಚು ಅವಕಾಶ ತೆಗೆದುಕೊಳ್ಳುವುದು. ಏನಾಗುತ್ತೆ, ಒಸರುಗಳಲ್ಲಿ ರಕ್ತಸ್ರಾವ ಆಗುತ್ತೆ. ಆಮೇಲೆ ಗಾಯ ಕಡಿಮೆ ಆಗಲಿಕ್ಕೆ ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವಂಥದ್ದೇ ವಿಟಮಿನ್ ಸಿ ಕೊರತೆಯಿಂದ ಬರುವ ಸ್ಕರ್ಬಿ ರೋಗವಾಗಿದೆ. ಆಮೇಲೆ ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು ರಿಕೆಟ್ಸ್ ಅನ್ನುವಂಥ ರೋಗ. ಇದು ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು, ಇದು ರಿಕೆಟ್ಸ್ ರೋಗದ ಲಕ್ಷಣವಾಗಿದೆ. ಆಮೇಲೆ ಕ್ಯಾಲ್ಶಿಯಂ ಕೊರತೆಯಿಂದ ಬರುವಂಥ ರೋಗ ಮೂಳೆ ಮತ್ತು ಹಲ್ಲುಗಳನ್ನು ಕ್ಷೀಣಿಸುವುದಾಗಿದೆ. ಮೂಳೆಗಳು ಬಲಹೀನವಾಗುವುದು, ಹಲ್ಲುಗಳು ಕ್ಷೀಣಿಸುವುದು, ಇದು ಕ್ಯಾಲ್ಶಿಯಂ ಕೊರತೆಯಿಂದ ಬರುವಂಥ ಮೂಳೆ ಮತ್ತು ಹಲ್ಲುಗಳನ್ನು ಕ್ಷೀಣಿಸುವ ರೋಗವಾಗಿದೆ. ಆಮೇಲೆ ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂತ ಹೇಳಿದ್ರೆ ಗಳಗಂಡ ಅಥವಾ ಗಾಯಿಟರ್ ರೋಗ. ಇದರ ಲಕ್ಷಣ ಕುತ್ತಿಗೆಯಲ್ಲಿಯ ಗ್ರಂಥಿಗಳು ಊದಿದಂತೆ ಕಾಣಿಸುವುದು, ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ, ಇದು ಅಯೋಡಿನ್ ಕೊರತೆಯಿಂದ ಬರುವ ಗಳಗಂಡ ಅಥವಾ ಗಾಯಿಟರ್ ರೋಗದ ಲಕ್ಷಣವಾಗಿದೆ. ಆಮೇಲೆ ಕಬ್ಬಿಣ ಕೊರತೆಯಿಂದ ಬರುವಂಥ ರೋಗ ರಕ್ತಹೀನತೆಯಾಗಿದೆ. ಇದರ ಲಕ್ಷಣ ಪ್ರಮುಖವಾಗಿ ಸುಸ್ತಾಗುವುದು. ಆಮೇಲೆ ಸಂತುಲಿತ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಎಲ್ಲ ರೋಗಗಳನ್ನ ತಡೆಗಟ್ಟಬಹುದು. ಸಂತುಲಿತ ಆಹಾರ ಅಂದರೆ ಈ ಎಲ್ಲ ವಿಟಮಿನ್ಗಳು, ಕ್ಯಾಲ್ಶಿಯಂಗಳು, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ ಎಲ್ಲವೂ ಒಟ್ಟಿಗೆ ಇರುವಂಥ ಆಹಾರವೇ ಸಂತುಲಿತ ಆಹಾರವಾಗಿದೆ. ಇದನ್ನು ತೆಗೆದುಕೊಳ್ಳೋದ್ರಿಂದ ಈ ಎಲ್ಲ ರೋಗಗಳಿಂದ ಮುಕ್ತವಾಗಿರಬಹುದು. ಆಮೇಲೆ ಇನ್ನೂ ಉಪಯುಕ್ತವಾದಂಥ ಮಾಹಿತಿ ಅಂತ ಹೇಳಿದರೆ ಕ್ಯಾಲ್ಶಿಯಂ ಕೊರತೆಯಿಂದ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವಂಥದ್ದು, ಅಯೋಡಿನ್ ಕೊರತೆಯಿಂದ ಗಾಯಿಟರ್ ಅಥವಾ ಗಳಗಂಡ ರೋಗ ಕಾಣಿಸಿಕೊಳ್ಳುತ್ತದೆ, ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ, ಫಾಸ್ಫರಸ್ ಆಕರ ಅಂತ ಹೇಳಿದ್ರೆ ಬಾಳೆಹಣ್ಣು ಮತ್ತು ಹಾಲು. ಇಲ್ಲಿ ಫಾಸ್ಫರಸ್ ಹೆಚ್ಚಾಗಿರುವ ಆಹಾರ, ಅದು ಫಾಸ್ಫರಸ್ನ ಆಕಾರ ಯಾವುದು ಅಂತ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಡ್ಬೋದು. ಇಲ್ಲಿ ಬಾಳೆಹಣ್ಣು ಮತ್ತು ಹಾಲು ಇದು ಫಾಸ್ಫರಸ್ನ ಆಕಾರವಾಗಿದೆ, ಅಂದರೆ ಅದರಲ್ಲೇ ಹೆಚ್ಚು ಫಾಸ್ಫರಸ್ ಇರುತ್ತೆ.
ಆಮೇಲೆ ವಿಟಮಿನ್ ಡಿಯ ಆಕಾರ ಅಂದರೆ ಮೊಟ್ಟೆ, ಮೀನು, ಹಾಲು. ಇದರಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿರುತ್ತದೆ. ಆಮೇಲೆ ವಿಟಮಿನ್ ಬಿಯ ಆಕಾರ ಅಂದರೆ ಅಕ್ಕಿ, ಗೋಧಿ, ಪಿತ್ತಜನಕಾಂಗ. ಇದರಲ್ಲಿ ವಿಟಮಿನ್ ಡಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ. ಆಮೇಲೆ ಸೂರ್ಯನ ಬೆಳಕಿನಲ್ಲಿ ನಮ್ಮ ದೇಹವು ಸಹ ವಿಟಮಿನ್ ಡಿಯನ್ನು ತಯಾರಿಸುತ್ತದೆ. ನಮಗೆ ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ದೊರೆಯುತ್ತದೆ. ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ವಿಟಮಿನ್ಗಳು ಸಹಾಯ ಮಾಡುತ್ತವೆ. ಸೊ ಇವಿಷ್ಟು 2ನೇ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೋತ್ತರಗಳಾಗಿವೆ. ಸೊ ಫ್ರೆಂಡ್ಸ್, ಇವಿಷ್ಟು ಇವತ್ತಿನ ಅವಧಿಯಲ್ಲಿ ಸಾಕು. ಮುಂದಿನ ಅವಧಿಯಲ್ಲಿ ಮುಂದಿನ ಭಾಗಗಳನ್ನು ನೋಡ್ಕೊಳ್ತಾ ಹೋಗುವ. ಇವತ್ತಿನ ಅವಧಿಯಲ್ಲಿ 2 ಪಾಠಗಳನ್ನು ನೋಡಿ ಆಗಿದೆ. ಇವುಗಳು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳಿ, ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.